ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಗೌರ್ಮೆಂಟ್ ಫ್ರೀ IAS ಮತ್ತು KAS ಕೋಚಿಂಗ್ ಕೊಡೋಕೆ ಹೋಗ್ತಿದ್ದಾರೆ. ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಹೇಗೆ ಸೆಲೆಕ್ಟ್ ಮಾಡ್ಕೊತಾರೆ ಮತ್ತು ಏನು ರಿಸರ್ವೇಷನ್ ಇದೆ, ಹೇಗೆ ಅಪ್ಲಿಕೇಶನ್ ಹಾಕೋದು ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ಮತ್ತು ಜಾಬ್ ಇನ್ಫಾರ್ಮೇಷನ್, ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಈ ನೋಟಿಫಿಕೇಶನ್ ಬಂದು KA ವೆಬ್ಸೈಟ್ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಈ ನೋಟಿಫಿಕೇಶನ್ನ ಬಂದು ಮೇ 5, 2025 ಬಿಟ್ಟಿದ್ದಾರೆ. ಇಲ್ಲಿ ನೀವು ಪಾಸ್ ಮಾಡ್ಕೊಂಡು ನೋಡ್ಕೋಬಹುದು. ಇದು 2025-26 ಸಾಲಿನ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯವರು SC, ST ಮತ್ತು OBC ಸ್ಟೂಡೆಂಟ್ಸ್ಗೆ IAS ಮತ್ತು KAS ಕೋಚಿಂಗ್ನ ಕೊಡಕ್ಕೆ ಹೋಗ್ತಿದ್ದಾರೆ. ಅದ್ರ ರಿಲೇಟೆಡ್ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಜನನ, ಅವ್ರಿಗೆ ಕೋಚಿಂಗ್ ಕೊಡ್ತಾರೆ. ಸೊ ಅದ್ರ ರಿಲೇಟೆಡ್ ಈ ನೋಟಿಫಿಕೇಶನ್. ಸೊ ಎಷ್ಟು ವ್ಯಾಕೆನ್ಸಿ ಇದೆ ಅದನ್ನೆಲ್ಲ ಹೇಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಯೋಜನೆ ಹೆಸರು ಮತ್ತು ಉದ್ದೇಶ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಅಭ್ಯರ್ಥಿಗಳಿಗೆ IAS ಮತ್ತು KAS ಪರೀಕ್ಷೆಗಳಿಗೆ ತರಬೇತಿ ನೀಡಿ ಈ ಭಾಗದ ಅಭ್ಯರ್ಥಿಗಳು ಹೆಚ್ಚು ಸಂಖ್ಯೆಯಲ್ಲಿ ಅರಿವು ಆಗಬೇಕು ಎಂಬ ಉದ್ದೇಶವಿದ್ದು, ಸದರಿ ತರಬೇತಿಯು ಕೇವಲ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಅಭ್ಯರ್ಥಿಗಳಿಗೆ ಅನ್ವಯವಾಗಿರುತ್ತದೆ. ಯಾವ್ಯಾವ ಜಿಲ್ಲೆ ಬರುತ್ತೆ ಅಂದರೆ ಕಲಬುರಗಿ, ಕೊಪ್ಪಳ, ಬೀದರ್, ಯಾದಗಿರಿ, ಬಳ್ಳಾರಿ, ರಾಯಚೂರು, ವಿಜಯನಗರ ಈ ಜಿಲ್ಲೆಗಳ ಸ್ಟೂಡೆಂಟ್ಸ್ಗಳಿಗೆ ಈ ಕೋಚಿಂಗ್ನ ಕೊಡಲಾಗುತ್ತೆ. ಇನ್ನು ರಿಸರ್ವೇಷನ್ ನೋಡೋದಾದರೆ SCಗೆ 3%, STಗೆ 15%, OBCಗೆ 32% ರಿಸರ್ವೇಷನ್ ಇರುತ್ತೆ. ಇನ್ನು EWSಗೆ 10%, ಜನರಲ್ ಕ್ಯಾಟಗರಿಗೆ 40%, ಟೋಟಲ್ 100% ಇದೆ. ಅಂದರೆ ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಅಂತ ಎಲ್ಲ ಹೇಳಿದೆ ನೋಡಿ, ಅಷ್ಟಿರುತ್ತೆ. ಇನ್ನು OBCಯಲ್ಲಿ 32% ಇದೆಯಲ್ಲ, ಅದರಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪರ್ಸೆಂಟ್ ಅಂತ ನೋಡೋದಾದರೆ ಕ್ಯಾಟಗರಿ 1ಗೆ 4%, 2A ಕ್ಯಾಟಗರಿಗೆ 15%, 2Bಗೆ 4%, 3Aಗೆ 4%, 3Bಗೆ 5%. ಸೊ ಟೋಟಲ್ 32% OBCಗೆ ರಿಸರ್ವೇಷನ್ ಇದೆ. ಇನ್ನು ಇದರ ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದು ಯಾರ್ಯಾರಿಗೆ ಅಂದರೆ ಜನರಲ್ ಮತ್ತು OBC ಕ್ಯಾಂಡಿಡೇಟ್ಸ್ಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. OBCಯಲ್ಲಿ ಕ್ಯಾಟಗರಿ 1ಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು SC, ST ಪ್ರವರ್ಗ 1 ಮತ್ತು PWD ಕ್ಯಾಂಡಿಡೇಟ್ಸ್ಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇದು ಬಂದು 10 ತಿಂಗಳು ಕೋಚಿಂಗ್ ಆಗಿರುತ್ತೆ. 5 ತಿಂಗಳು ಪ್ರಿಲಿಮ್ಸ್ಗೆ, 5 ತಿಂಗಳು ಮೇನ್ಸ್ಗೆ ಮತ್ತು ಇಂಟರ್ವ್ಯೂಗೆ ಈ ಟ್ರೈನಿಂಗ್ನ ಕೊಡ್ತಾರೆ. ಈ ಮೇನ್ಸ್ ಮತ್ತು ಇಂಟರ್ವ್ಯೂ ಕೋಚಿಂಗು ಬರೀ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಯಾರು ಕ್ವಾಲಿಫೈ ಆಗ್ತಾರೆ ಅವ್ರಿಗಷ್ಟೇ ಕೊಡ್ತಾರೆ. ಇನ್ನು ಏಜ್ ಲಿಮಿಟ್ನ ನೋಡಿದ್ರೆ 21ರಿಂದ 37 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. ಈ ಗ್ಯಾಪಲ್ಲಿ ಬಂದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೀವು ನೋಡ್ತಾ ಇರೋದು ಪ್ರತಿ ವರ್ಷ ಕೇಂದ್ರ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗ ಕ್ರಮವಾಗಿ ಪ್ರತಿ ವರ್ಷ ಲೈಕ್ IAS, IFS, IPS, IRS ಇನ್ನೂ 23 ಬೇರೆ ಬೇರೆ ಹುದ್ದೆಗಳಿಗೆ ಇವರು ಕೋಚಿಂಗ್ಗಳನ್ನ ಕೊಡ್ತಾರೆ. ಅದ್ರ ರಿಲೇಟೆಡ್ ಇನ್ನು ಏನೇನು ಎಲಿಜಿಬಿಲಿಟಿ ಅಂತ ನೋಡೋದಾದರೆ ನೀವು ಕರ್ನಾಟಕ ರಾಜ್ಯದ ನಿವಾಸಿಗಳಾಗಿರಬೇಕು, ಆಗಿದ್ರೆ ಅಪ್ಲೈ ಮಾಡ್ಬೋದು. ಇನ್ನು ಕಡ್ಡಾಯವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳೇ ಆಗಿರಬೇಕು. ಆಗಲೇ ಸ್ವಲ್ಪ ಜಿಲ್ಲೆಗಳು ಹೇಳಿದ್ನಲ್ಲ ಅದರಲ್ಲೇ ಬರಬೇಕು. ಇನ್ನು 371J ಪ್ರಮಾಣ ಪತ್ರ ಹೊಂದಿರಬೇಕು, ಅವ್ರು ಅಪ್ಲೈ ಮಾಡ್ಬೋದು. ಇನ್ನು ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಬೇಕು. ಇನ್ನು PWD ಕ್ಯಾಂಡಿಡೇಟ್ಸ್ ಏನಾದ್ರು ಇದ್ದರೆ ಅವ್ರಿಗೆ ಅದ್ರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಬೇಕಿರುತ್ತೆ. ಇನ್ನು ನೀವೇನಾದರೂ ಇಲ್ಲಿ ಇನ್ನೂ ಎಲಿಜಿಬಿಲಿಟಿ ಹೇಳ್ತೀನಿ ಅದ್ರ ರಿಲೇಟೆಡ್. ಅಂದರೆ ಲೈಕ್ ನೀವು ವಿದ್ಯಾರ್ಥಿ ನಿಲಯ, ನಿಮಗೆ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರೋ ಹಾಸ್ಟೆಲ್ಗಳಲ್ಲಿ ಏನಾದ್ರು ನೀವು ಓದ್ತಾ ಇದ್ದರೆ ಅವ್ರುಗಳು ಕೂಡ ಅಪ್ಲೈ ಮಾಡ್ಬೋದು. ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ, ಹೇಳ್ತೀನಿ. ಇನ್ನು ಇನ್ಕಮ್ ನೋಡೋದಾದರೆ 5 ಲಕ್ಷಕ್ಕಿಂತ ಕೆಳಗಿರಬೇಕು, ಆಗಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ನಾನು ಹೇಳ್ಬೇಕಾದ್ರೆ ಯಾವ್ದಾದ್ರು ಪಾಯಿಂಟ್ಸ್ಗಳು ಮಿಸ್ ಆಗ್ಬೋದು. ಸೊ ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ನಾನು ಎಷ್ಟು ಆಗುತ್ತೆ ಅಷ್ಟು ಇನ್ಫಾರ್ಮೇಷನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆಯ್ಕೆಯ ವಿಧಾನ ಅಂದರೆ ಸೆಲೆಕ್ಷನ್ ಪ್ರೋಸೆಸ್ನ ನೋಡಿದ್ರೆ ಒಂದು ಪರೀಕ್ಷೆ ಕೊಡ್ತಾರೆ. ಅದರಲ್ಲಿ ಯಾರು ಮಾರ್ಕ್ಸ್ನ ಹೆಚ್ಚಿಗೆ ಪಡೀತಾರೆ ಅವ್ರಿಗೆ ಈ ಕೋಚಿಂಗ್ನ ಕೊಡ್ತಾರೆ. ಈ ಎಕ್ಸಾಮ್ನ ಬಂದು KA ಅವರು ಕಂಡಕ್ಟ್ ಮಾಡ್ತಾರೆ. ಅದ್ರ ರಿಲೇಟೆಡ್ ಹೇಳ್ತೀನಿ. ಇನ್ನು ಎಷ್ಟೆಷ್ಟು ಜನನ ತಗೊತಿದ್ದಾರೆ ಅಂದರೆ IASಗೆ 100 ಜನ ಕ್ಯಾಂಡಿಡೇಟ್ಸ್ನ ತಗೊತಿದ್ದಾರೆ, KASಗೆ 400, ಟೋಟಲ್ 500 ಜನಕ್ಕೆ ಇವರು ಕೋಚಿಂಗ್ನ ಕೊಡ್ತಾರೆ. ಇನ್ನು ವಿಶೇಷ ಮೀಸಲಾತಿಗಳನ್ನ ನೋಡೋದಾದರೆ PWD ಕ್ಯಾಂಡಿಡೇಟ್ಸ್ಗೆ 4%, ಅವ್ರಿಗೆ ಏನೇನು ಎಲಿಜಿಬಿಲಿಟಿ ಅದೆಲ್ಲ ಇಲ್ಲಿ ನೋಡ್ಕೊಳ್ಳಿ ಪಾಸ್ ಮಾಡಿಕೊಂಡು. ಇನ್ನು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ 10% ಇರುತ್ತೆ. ಯಾರ್ಯಾರು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪಂಗಡಗಳ ನಿರ್ದೇಶಾಲಯ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಈ ಅಡಿಯಲ್ಲಿ ಹಾಸ್ಟೆಲ್ಗಳು ಬರುತ್ತಲ್ಲ ಅದರಲ್ಲಿ ಓದಿರಬೇಕು. ಅದು ಮಿನಿಮಮ್ 3 ವರ್ಷ ಅಲ್ಲಿ ವ್ಯಾಸಂಗ ಮಾಡಿ ಅಂದರೆ ಉಳ್ಕೊಂಡಿದ್ರೆ ಅವರು
ಅವ್ರಿಗೆ ಎಕ್ಸ್ಟ್ರಾ ಮೀಸಲಾತಿ ಇರುತ್ತೆ. ಅಂಥವ್ರು ಹೋಗ್ಬಿಟ್ಟು ಅಲ್ಲಿ ಹಾಸ್ಟೆಲ್ ವಾರ್ಡನಿಂದ ಒಂದು ಪತ್ರಗಳನ್ನ ತರಬೇಕಿರುತ್ತೆ, ಪ್ರಮಾಣ ಪತ್ರಗಳನ್ನ. ನೀವು ಅಲ್ಲಿ ಅಷ್ಟು ದಿನ ಓದಿದ್ರಿ ಅನ್ನೋದಕ್ಕೆ, ಅಲ್ಲಿ ಉಳ್ಕೊಂಡಿದ್ರಿ ಅನ್ನೋದಕ್ಕೆ. ಅದೆಲ್ಲ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಏನೇನು ಕೇಳುತ್ತೆ. ಒಂದ್ಸಲ ಅಪ್ಲಿಕೇಶನ್ನ ಓಪನ್ ಮಾಡಿ ನೋಡಿ ಏನೇನು ಡಾಕ್ಯುಮೆಂಟ್ ಕೇಳುತ್ತೆ ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡಿ. ಇನ್ನು ವಸತಿ ಶಾಲೆ ವಿದ್ಯಾರ್ಥಿಗಳು ಅವರಿಗೆ 10%. ಅಂದರೆ ಇದರಲ್ಲಿ ಈಗ ಮೊರಾರ್ಜಿ ದೇಸಾಯಿಲಿ ಓದಿದ್ದವರು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಓದಿದವರು, ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಮಿನಿಮಮ್ 5 ವರ್ಷ ವಿದ್ಯಾಭ್ಯಾಸ ಮಾಡಿದರೆ ಅವ್ರಿಗೆ 10% ಮೀಸಲಾತಿ ಇರುತ್ತೆ. ಮಿನಿಮಮ್ 5 ವರ್ಷ ಓದಿರಬೇಕಲ್ಲಿ. ಅಂದರೆ ಈಗ ನೀವು 6th to 10th ಓದಿದರೆ ಆಗುತ್ತೆ. ಅದಕ್ಕೂ ಕೂಡ ಹೋಗಿ ಅಲ್ಲಿ ಪ್ರಮಾಣ ಪತ್ರ ತರಬೇಕಿರುತ್ತೆ. ಇನ್ನು ಮಹಿಳಾ ವಿದ್ಯಾರ್ಥಿಗಳಿಗೆ 33% ಮೀಸಲಾತಿ ಇರುತ್ತೆ. ಇನ್ನು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯ, ಸಫಾಯಿ ಕರ್ಮಚಾರಿ ಸಮುದಾಯದ ಮಕ್ಕಳಿಗೆ 5% ರಿಸರ್ವೇಷನ್ ಇರುತ್ತೆ. ಇನ್ನು ಅಪ್ಲಿಕೇಶನ್ ಬಂದು 8/5/2025 ಮಧ್ಯಾಹ್ನ 12 ಗಂಟೆಯಿಂದ ಶುರುವಾಗಿದೆ. ಬಟ್ ಆದರೆ ಇವತ್ತು ನಾವು ನೋಡಿದರೆ ಅಲ್ಲಿ ಅಪ್ಲಿಕೇಶನ್ ಇನ್ನೂ ಬಿಟ್ಟಿಲ್ಲ. ಅವರು ಹೇಳಿದ ಟೈಮ್ಗೆ ಅವ್ರು ಯಾವಾಗಲೂ ಯೂಶ್ವಲಿ ಬಿಟ್ಟಿಲ್ಲ. ಸೊ ಮೋಸ್ಟ್ಲಿ 9 ಅಥವಾ 10ನೇ ತಾರೀಕೊಳಗೆ ಬಿಡ್ಬೋದು. ಆವಾಗ ಅಪ್ಲಿಕೇಶನ್ ಹಾಕಿ. ಇನ್ನು ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು 19 ಮೇ 2025 ಸಂಜೆ 5 ಗಂಟೆ. ಅಪ್ಲಿಕೇಶನ್ ಫೀಸ್ ಕಟ್ಟೋಕ್ಕೆ ಮೇ 20, 2025 ಸಂಜೆ 5 ಗಂಟೆ ಒಳಗೆ. ಇದನ್ನ ಎಕ್ಸ್ಟೆಂಡ್ ಮಾಡಿದರೂ ಮಾಡ್ಬೋದು, ಗೊತ್ತಿಲ್ಲ. ಅದು ಏನಾದ್ರು ಪ್ರಾಬ್ಲಮ್ ಆದರೆ ಎಕ್ಸ್ಟೆಂಡ್ ಮಾಡ್ತಾರೆ, ಇಲ್ಲಾಂದರೆ ಇದೇ ಟೈಮಲ್ಲಿ ಮುಗಿಸ್ಬೇಕು. ಇನ್ನು ಎಕ್ಸಾಮ್ ಡೇಟ್ನ ನೋಡೋದಾದರೆ 31/5/2025 ಶನಿವಾರದ ದಿನ ಇರುತ್ತೆ. ಅದು 2:30 to 4:30 ಎಕ್ಸಾಮ್. 100 ಪ್ರಶ್ನೆಗಳು 100 ಮಾರ್ಕ್ಸ್ಗಿರುತ್ತೆ. ಇನ್ನು ಇದ್ರದ್ದು ಸಿಲಬಸ್ಸು ಹೇಳ್ತೀನಿ ಯಾವುದು ಅಂತ. ಇನ್ನೂ ರಾಂಗ್ ಆನ್ಸರ್ಗೆ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ, ಅದನ್ನೆಲ್ಲ ಒಂದು ಸಲ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ, ಅಥವಾ ಈ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದಕ್ಕೆ ಸಿಲಬಸ್ ಏನು ಅಂತ ಅಂದರೆ ಇದಿದೆ, ಲೈಕ್ ಸಾಮಾನ್ಯ ಜ್ಞಾನ, ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿ ರಿಲೇಟೆಡ್, ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಈ ರೀತಿ ಇವೆಲ್ಲ ಸಿಲೆಬಸ್ಸಲ್ಲಿ ಇರುತ್ತೆ. ಒಟ್ಟು 9 ವಿಷಯಗಳಿದೆ. ಇದನ್ನೆಲ್ಲ ನೋಡ್ಕೊಳ್ಳಿ ಪಾಸ್ ಮಾಡ್ಕೊಂಡು ಒಂದ್ಸಲ, ಅಥವಾ ಈ ಸಿಲೆಬಸ್ ನೋಟಿಫಿಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ನು ಭಾರತೀಯ ಮತ್ತು ವಿಶ್ವ ಭೂಗೋಳಶಾಸ್ತ್ರದ ಬಗ್ಗೆ ಗೊತ್ತಿರಬೇಕು. ಭಾರತದ ಹಾಗೂ ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಳು ಮತ್ತು ಸಾಮಾಜಿಕ ವಲಯದ ಉಪಕ್ರಮಗಳ ಇತ್ಯಾದಿ ಬಗ್ಗೆ ಗೊತ್ತಿರಬೇಕು. ಭಾರತದ ಸಂವಿಧಾನದ ಬಗ್ಗೆ ಗೊತ್ತಿರಬೇಕು. ಸಾಮಾನ್ಯ ವಿಜ್ಞಾನದ ವಿಷಯಗಳು ಲೈಕ್ ಕಂಪ್ಯೂಟರ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರ್ಬೋದು, ಪರಿಸರ ಅಧ್ಯಯನದ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು. ಇನ್ನು ಪ್ರಾಯೋಗಿಕ ಜ್ಞಾನ, ತಾಂತ್ರಿಕ ಆಲೋಚನೆ ಮತ್ತು ಭೌತಿಕ ಸಾಮರ್ಥ್ಯದ ವಿಷಯಗಳು ನಿಮಗೆ ಗೊತ್ತಿರಬೇಕು. ಇದೆಲ್ಲ SSLC ಆ ರೇಂಜ್ದು ಇರುತ್ತೆ. ಇನ್ನು ಪರಸ್ಪರ ಕೌಶಲ್ಯಗಳು ಲೈಕ್ ಇಂಟರ್ಪರ್ಸನಲ್ ಸ್ಕಿಲ್ಸ್, ಡಿಸಿಷನ್ ಮೇಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಇದೆಲ್ಲ ಲೈಕ್ ನೀವು KS IAS ಮಾಡಬೇಕು ಅಂತ ಇದ್ದರೆ ಇವೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಏಕೆಂದರೆ ಈ ಇಂಟರ್ವ್ಯೂವಲ್ಲಿ ಇವನ್ನೆಲ್ಲ ನೋಡ್ತಾರೆ. ಸೊ ಇದು ಬಂದು ಸಿಲೆಬಸ್ ಆಗಿರುತ್ತೆ. ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಇಲ್ಲಾಂದರೆ ಲಿಂಕ್ನ ಕೊಡ್ತೀನಿ. ಇನ್ನು ಇಲ್ಲಿ ನೀವು KS ವೆಬ್ಸೈಟ್, KA ವೆಬ್ಸೈಟಲ್ಲಿ ಬಂದು ರೆಕ್ರೂಟ್ಮೆಂಟ್ ಅಲ್ಲಿಗೆ ಬಂದು ನೋಡಿದರೆ ಇಲ್ಲಿ IAS or KS ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನೋಟಿಫಿಕೇಷನ್ ಮತ್ತು ಸಿಲಬಸ್ದು ಲಿಂಕ್ಗಳನ್ನ ಕೊಟ್ಟಿದ್ದಾರೆ. ಅದ್ರ ಮೇಲೆ ಓಪನ್ ಮಾಡಿದರೆ ನಿಮಗೆ ಸಿಲಬಸ್ ಬರುತ್ತೆ. ಆ್ಯಕ್ಚುಲಿ ಇವತ್ತು ಅವರು ಅಪ್ಲಿಕೇಶನ್ನ ಹಾಕೋಕ್ಕೆ ಲಿಂಕ್ನ ಕೊಡಬೇಕಿತ್ತು ಇಲ್ಲಿ, ಆದರೆ ಲಿಂಕ್ನ ಕೊಟ್ಟಿಲ್ಲ ಸದ್ಯಕ್ಕೆ. ಸೊ ಸ್ವಲ್ಪ ಟೈಮ್ ಆದಮೇಲೆ ಬಂದು ನೋಡಿ. ಆ ಅಪ್ಲಿಕೇಶನ್ ಬಿಟ್ಟಿದ್ರೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದರೆ ಅಪ್ಲಿಕೇಶನ್ ಹಾಕಿ. ಸೊ ನಾನು ಹೇಳ್ಬೇಕಾದ್ರೆ ಯಾವ್ದಾದ್ರು ಪಾಯಿಂಟ್ಸ್ಗಳು ಮಿಸ್ ಆಗಿದ್ರೂ ಆಗಿರುತ್ತೆ. ಸೊ ಈ ನೋಟಿಫಿಕೇಷನ್ಗಳನ್ನ ಓಪನ್ ಮಾಡಿ ಒಂದ್ಸಲ ನೋಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆ್ಯಂಡ್ ನೀವು ಎಲಿಜಿಬಲ್ ಇದ್ದರೆ ಇದಕ್ಕೆ ಅಪ್ಲೈ ಮಾಡಿ. ಸೊ ಇನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.